ನಮಸ್ತೆ ಸ್ನೇಹಿತರೆ, ನಮ್ಮ ಇವತ್ತಿನ ಇನ್ನೊಂದು ವಿಡಿಯೋಕ್ಕೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ವರ್ಕ್ ಫ್ರಮ್ ಹೋಮ್ ಕೆಲಸದ ಬಗ್ಗೆ ನಾನು ನಿಮಗೆ ಡಿಸ್ಕಸ್ ಮಾಡಲಿಕ್ಕಿದ್ದೇನೆ. ಇದೊಂದು ಆನ್ಲೈನ್ ಕೆಲಸ, ಅಂದರೆ ನೀವು ಮನೆಯಲ್ಲೇ ಕುಳಿತುಕೊಂಡು ಮಾಡುವಂಥ ಕೆಲಸ. ಸೊ ಈ ಜಾಬ್ನ ಹೆಸರು ಏನಂತ ಹೇಳಿದ್ರೆ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್. ಓಕೆ, ನೀವು ಫಿಸಿಕ್ಸ್ ಸಬ್ಜೆಕ್ಟನ್ನು ಮಕ್ಕಳಿಗೆ ಟೀಚ್ ಮಾಡಲಿಕ್ಕೆ ಇರ್ತದೆ. ಸೊ ಇದು ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಇನ್ ಫಿಸಿಕ್ಸ್. ಓಕೆ, ಮತ್ತು ಇದೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿದೆ, ಅಂದರೆ ನೀವು ಮನೆಯಿಂದಲೇ ಕುಳಿತುಕೊಂಡು ಈ ಕೆಲಸವನ್ನು ಮಾಡ್ಬೋದು. ಸೊ ಇದನ್ನು ಮಾಡಲಿಕ್ಕೆ ನಿಮ್ಮ ಹತ್ರ ಎಜುಕೇಷನಲ್ಲಿ ಏನಿರಬೇಕು ಅಂತ ಹೇಳಿದ್ರೆ ನೀವು BSc ಅಥವಾ MSc ಫಿಸಿಕ್ಸ್ ಅಥವಾ ಫಿಸಿಕ್ಸ್ ನಾಲೆಜ್ ಇದ್ದರೆ ಸಾಕಾಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳಿಕೊಡ್ಲಿಕ್ಕಿದ್ದೇನೆ. ಸ್ಟೆಪ್ ಬೈ ಸ್ಟೆಪ್ ಹೇಗೆ ನೀವು ಅಪ್ಲೈ ಮಾಡಬೇಕು ಇದರ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡಲಿಕ್ಕಿದ್ದೇನೆ. ಸೊ ನೀವು ಟೀಚಿಂಗ್ ಕೆರಿಯರಲ್ಲಿ ನಿಮಗೆ ಮಕ್ಕಳಿಗೆ ಕಲಿಸಬೇಕಂತ ಇಂಟ್ರೆಸ್ಟ್ ಇದೆ, ನಿಮ್ಮ ಹತ್ರ ಫಿಸಿಕ್ಸ್ ನಾಲೆಜ್ ಇದೆ, ಸೊ ಇದೆಲ್ಲ ನಿಮ್ಮ ಹತ್ರ ಉಂಟಂತಾದರೆ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಮಿಸ್ ಮಾಡಬೇಡಿ. ಹಾಗೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗೋದಿದ್ದರೂ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಸರ್ಕಲ್ ಯಾರಾದರೂ ಇದಕ್ಕೆ ಸೂಟೇಬಲ್ ಅಂತ ಅನಿಸಿದರೆ ಅವರೊಂದಿಗೆ ಶೇರ್ ಮಾಡೋದನ್ನಂತೂ ಮರಿಬೇಡಿ. ಸೊ ಬನ್ನಿ ಸ್ನೇಹಿತರೆ, ನಮ್ಮ ಇವತ್ತಿನ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ. ಸ್ನೇಹಿತರೆ, ನಾನಿದ್ದೇನೆ ನನ್ನ ಮೊಬೈಲ್ ಸ್ಕ್ರೀನ್ನಲ್ಲಿ. ವಿಡಿಯೋನ ಕಂಟಿನ್ಯೂ ಮಾಡೋ ಮುಂಚೆ ನನ್ನದೊಂದು ರಿಕ್ವೆಸ್ಟ್ ಏನಂತ ಹೇಳಿದರೆ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ನೀವು ಮರಿಬೇಡಿ. ಸೊ ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ಈ ರೀತಿ ಇಂಟರ್ಫೇಸ್ ಇದ್ದರೆ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂತೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಈ ರೀತಿಯಾದಂತಹ ಒಳ್ಳೆಯ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಲು ಎಂಕರೇಜ್ ಮಾಡಿದಂತಾಗ್ತದೆ. ಸೊ ನನ್ನ ರಿಕ್ವೆಸ್ಟ್, ವಿಡಿಯೋನ ಕಂಟಿನ್ಯೂ ಮಾಡೋ ಮುಂಚೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಾವಿವತ್ತು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಒಂದು ಜಾಬ್ನ ಬಗ್ಗೆ. ಸೊ ಇಲ್ಲಿ ನೋಡ್ಬೋದು, ಫಿಸಿಕ್ಸ್ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಅಂದರೆ ಇದು ನೀವು ಫಿಸಿಕ್ಸನ್ನು ಕನ್ನಡದಲ್ಲಿ ಮಕ್ಕಳಿಗೆ ಟೀಚ್ ಮಾಡಬೇಕಾಗ್ತದೆ. ಸೊ ಇಲ್ಲೊಂದು ನೋಡ್ಬೋದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ ನೀವು ಇದನ್ನು ಕನ್ನಡದಲ್ಲಿ ಟೀಚ್ ಮಾಡಬೇಕಾಗುತ್ತೆ. ಯಾವ ಮಕ್ಕಳಿಗೆ ಅಂತ ಹೇಳಿದ್ರೆ ಕ್ಲಾಸ್ 11th ಮತ್ತು 12th ಸೊ ಯಾರು ಆಫರ್ ಮಾಡ್ತಿದ್ದಾರೆ ಫಿಸಿಕ್ ವಾಲಾ. ಸೊ ನೀವು ಯೂಟ್ಯೂಬ್ ಚಾನಲ್ ನೋಡಿರ್ಬೋದು, ಫಿಸಿಕ್ ವಾಲಾ ಅಂತ. ಸೊ ಇವರು ಈ ಜಾಬನ್ನು ಏನು ವರ್ಕ್ ಫ್ರಮ್ ಹೋಮ್ ಜಾಬ್ ಏನಿದೆ ಇದನ್ನು ಆಫರ್ ಮಾಡ್ತಾ ಇದ್ದಾರೆ. ಸೊ ಇದು ವ್ಯಾಲಿಡ್ ಯಾವಾಗ ತನಕ ಇದೆ? 18/7/2026 ತನಕ ಓಪನ್ ಇದೆ. ಮಿಸ್ ಮಾಡಬೇಡಿ, ಇವಾಗೇ ಅಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಾವು ಈ ಏನು ಪೊಸಿಷನ್ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಏನಂತ. ಸೊ ಜಾಬ್ ಡಿಸ್ಕ್ರಿಪ್ಷನ್ ಇಲ್ಲಿ ನೋಡಿದರೆ ನೀವು ನೋಡ್ಬೋದು, ಫಿಸಿಕ್ಸ್ SME ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಇನ್ ಕನ್ನಡದಲ್ಲಿ ಟೀಚ್ ಮಾಡಬೇಕು. ಸೊ ಡಿಪಾರ್ಟ್ಮೆಂಟ್ ಅಕಾಡೆಮಿಕ್ ಕಂಟೆಂಟ್ ಇರುತ್ತೆ. ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ 1 to 3 years ಎಕ್ಸ್ಪೀರಿಯನ್ಸ್ ಇದ್ದರೆ ಸಾಕು. ಫ್ರೆಷರ್ ಆದರೂ ನೀವು ಅಪ್ಲೈ ಮಾಡ್ಬೋದು. ಲೊಕೇಶನ್ ನೀವು ನೋಡ್ಬೋದು, ನಾನು ಮೊದಲು ಹೇಳಿದಾಗ ಇದೊಂದು ವರ್ಕ್ ಫ್ರಮ್ ಹೋಮ್ ಆನ್ಲೈನ್ ಜಾಬ್ ಮತ್ತು ಇದೊಂದು ಫುಲ್ ಟೈಮ್ ಜಾಬ್ ಆಗಿರುತ್ತೆ. ಸೊ ಅದರ ಅಕಾರ್ಡಿಂಗ್ ಟು ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಸೊ ರೋಲ್ ಬಗ್ಗೆ ನೀವು ತಿಳ್ಕೊಳ್ಳೋದಾದರೆ, ವಿ ಆರ್ ಲುಕಿಂಗ್ ಫಾರ್ ಅ ಪ್ಯಾಷನೇಟ್ ಆ್ಯಂಡ್ ಅಕಾಡೆಮಿಕಲಿ ಸ್ಟ್ರಾಂಗ್ ಫಿಸಿಕ್ಸ್ SME ಟು ಡೆವಲಪ್ ಹೈ ಕ್ವಾಲಿಟಿ ಕಂಟೆಂಟ್ ಫಾರ್ ಕ್ಲಾಸ್ 11 and 12. ಸೊ ನೀವು 11 ಮತ್ತು 12ನವರಿಗೆ ಫಿಸಿಕ್ಸ್ ಮೇಲೆ ಕಂಟೆಂಟನ್ನು ಕ್ರಿಯೇಟ್ ಮಾಡಬೇಕಾಗ್ತದೆ. ದ ಕ್ಯಾಂಡಿಡೇಟ್ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಕ್ರಿಯೇಟಿಂಗ್ ಕರಿಕ್ಯುಲಮ್, ಅಲೈನ್ ಸ್ಟಡಿ ಮೆಟೀರಿಯಲ್, ಕ್ವಶನ್ ಸೊಲ್ಯೂಷನ್ಸ್ ಆ್ಯಂಡ್ ಕನ್ನಡ ವಿಡಿಯೋ ಎಕ್ಸ್ಪ್ಲನೇಷನ್ ಫಾರ್ ಸ್ಟೇಟ್ ಬೋರ್ಡ್ KCET ಲೆವೆಲ್ ಸ್ಟೂಡೆಂಟ್ಸ್. ಸೊ ನಿಮಗೆ ಬೇಕಾದಾಗೆ ಸಿಲೆಬಸ್ ಇರ್ಬೋದು, ಕ್ವಶನ್ಸ್ ಇರ್ಬೋದು, ಅದನ್ನು ನೀವು ಸ್ಟಡಿ ಮೆಟೀರಿಯಲ್ ಇರ್ಬೋದು ಕ್ರಿಯೇಟ್ ಮಾಡಬೇಕು. ಯಾರಿಗೆ? ಕನ್ನಡ ಸ್ಟೇಟ್ ಬೋರ್ಡ್ ಲೆವೆಲ್ ಸ್ಟೂಡೆಂಟ್ನವರಿಗೆ. ದ ರೋಲ್ ರಿಕ್ವೈರ್ಸ್ ಎಕ್ಸಲೆಂಟ್ ಫಿಸಿಕ್ಸ್ ನಾಲೆಜ್, ಸ್ಟ್ರಾಂಗ್ ಇಂಗ್ಲೀಷ್ ಸ್ಕಿಲ್ಸ್ ಆ್ಯಂಡ್ ಫ್ಲೂಯೆನ್ಸಿ ಇನ್ ಸ್ಪೋಕನ್ ಕನ್ನಡ. ಸೊ ನಿಮಗೆ ಇಂಗ್ಲೀಷ್ ನಾಲೆಜ್ ಇರಬೇಕು, ಮತ್ತು ಫಿಸಿಕ್ಸ್ ಮೇಲೆ ಒಳ್ಳೆ ಹೋಲ್ಡ್ ಇರಬೇಕು, ಹಾಗೆ ನಿಮಗೆ ಕನ್ನಡ ಓದಲಿಕ್ಕೆ ಬರಬೇಕು. ಸೊ ರೆಸ್ಪಾನ್ಸಿಬಿಲಿಟಿ ನೋಡೋದಾದರೆ ಇಲ್ಲಿ ನೋಡ್ಬೋದು, ಡೆವಲಪ್ ಹೈ ಕ್ವಾಲಿಟಿ ಫಿಸಿಕ್ಸ್ ಕಂಟೆಂಟ್ ಕ್ಲಾಸ್ 11 and 12 ಇನ್ಕ್ಲೂಡಿಂಗ್ ಸ್ಟಡಿ ಮಾಡ್ಯೂಲ್ಸ್ ಪ್ರಿಪೇರ್ ಮಾಡಬೇಕು, ಟೆಸ್ಟ್ ಪೇಪರ್ಸ್ ಪ್ರಿಪೇರ್ ಮಾಡಬೇಕು, ಡೈಲಿ ಪ್ರಾಕ್ಟೀಸ್ ಪ್ರೋಗ್ರಾಮ್ ಏನು ಉಂಟು ಅದನ್ನು ನೀವು ಪ್ರಿಪೇರ್ ಮಾಡಬೇಕು. ಕ್ರಿಯೇಟಿಂಗ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಕ್ವಶನ್ಸ್ ಕಂಟೆಂಟ್ ಕವರಿಂಗ್ ಕಾನ್ಸೆಪ್ಷುಯಲ್ ಕ್ವಶನ್ಸ್, ನ್ಯೂಮರಿಕಲ್ ಪ್ರಾಬ್ಲಮ್ಸ್, ಅಪ್ಲಿಕೇಶನ್ ಬೇಸ್ಡ್ ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್, ಇದೆಲ್ಲ ನೀವು ಪ್ರಿಪೇರ್ ಮಾಡಬೇಕು. ಅವ್ರು ಕೊಡೋದಿಲ್ಲ, ನೀವೇ ಪ್ರಿಪೇರ್ ಮಾಡಬೇಕಾಗ್ತದೆ. ಮತ್ತು ಕ್ಲಿಯರ್ ಕಾನ್ಸೆಪ್ಷನಲ್ ಎಕ್ಸ್ಪ್ಲನೇಷನ್, ಅಪ್ಲಿಕೇಶನ್ ಬೇಸ್ಡ್ ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್, ಪ್ರಿಪೇರ್ ಡಿಟೇಲ್ಡ್ ಆ್ಯಂಡ್ ಅಕ್ಯುರೇಟ್ ಟೆಕ್ಸ್ಟ್ ಸೊಲ್ಯೂಷನ್ ಇನ್ ಇಂಗ್ಲೀಷ್ ಫಾರ್ ಆಲ್ ಕ್ವಶನ್ಸ್. ಸೊ ನೀವು ಟೆಕ್ಸ್ಟ್ ಕ್ವಶನ್ಸ್, ಅಕ್ಯುರೇಟ್ ಸೊಲ್ಯೂಷನ್ಸ್, ಟೆಕ್ಸ್ಟ್ ಬುಕ್ಕಲ್ಲಿ ಏನು ಇರುತ್ತೆ ಅದರ ಸೊಲ್ಯೂಷನ್ಸು ಮಾಡಬೇಕು. ರೆಕಾರ್ಡ್ ವಿಡಿಯೋ ಸೊಲ್ಯೂಷನ್ಸ್ ಇನ್ ಕನ್ನಡ ವಿತ್ ಕ್ಲಿಯರ್ ಕಾನ್ಸೆಪ್ಟ್ ಎಕ್ಸ್ಪ್ಲನೇಷನ್, ಸ್ಟೆಪ್ ಬೈ ಸ್ಟೆಪ್ ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚ್, ಪ್ರಾಬ್ಲಮನ್ನು ಹೇಗೆ ಸಾಲ್ವ್ ಮಾಡಬೇಕು ಅದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ನೀವು ವಿಡಿಯೋ ರೆಕಾರ್ಡ್ ಮಾಡಬೇಕು. ಸ್ಟಡಿ ಫ್ರೆಂಡ್ಲಿ ಟೀಚಿಂಗ್ ಸ್ಟೈಲ್ ಆ್ಯಂಡ್ ಪೇಸ್, ಎನ್ಶ್ಯೂರ್ ಆಲ್ ಕಂಟೆಂಟ್ ಈಸ್ ಅಕ್ಯುರೇಟ್ ಆ್ಯಂಡ್ ಎರರ್ ಫ್ರೀ. ಕರೆಕ್ಟಾಗಿ ನೀವು ಅದನ್ನು ರೆಕಾರ್ಡ್ ಮಾಡಬೇಕು.
ಅಲೈನ್ ವಿತ್ ದ ಕರೆಂಟ್ ಕರಿಕ್ಯುಲಮ್ ಆ್ಯಂಡ್ ಎಕ್ಸಾಮ್ ಪ್ಯಾಟರ್ನ್ಸ್. ಏನು ಸ್ಟೇಟ್ ಬೋರ್ಡ್ ಇದೆ ಅದರ ಕರಿಕ್ಯುಲಮಿಗೆ ಸ್ಟಿಕ್ ಮಾಡಿಕೊಂಡು ನೀವು ಈ ಕರಿಕ್ಯುಲಮನ್ನು ಪ್ರಿಪೇರ್ ಆಗಬೇಕು. ರಿವ್ಯೂ ಆ್ಯಂಡ್ ರಿವೈಸ್ ಕಂಟೆಂಟ್ ಬೇಸ್ಡ್ ಆನ್ ಅಕಾಡೆಮಿಕ್ ಆ್ಯಂಡ್ QC ಫೀಡ್ಬ್ಯಾಕ್. ಮೇಂಟೈನ್ ಸ್ಟ್ರಿಕ್ಟ್ ಕಂಟೆಂಟ್ ಡೆಲಿವರಿ ಟೈಮ್ಲೈನ್ಸ್. ಪರ್ಟಿಕ್ಯುಲರ್ ಟೈಮಲ್ಲಿ ನೀವು ಕರೆಕ್ಟ್ ಆದಂತಹ ಕಂಟೆಂಟನ್ನು ಕೊಡಬೇಕು. ಹಾಗೆ ಕೋಆರ್ಡಿನೇಟ್ ಕ್ಲೋಸ್ಲಿ ವಿತ್ ಅಕಾಡೆಮಿಕ್ ಕಂಟೆಂಟ್ ಆ್ಯಂಡ್ ಕ್ವಾಲಿಟಿ ಚೆಕ್ ಟೀಮ್ಸ್ ಫಾರ್ ಅಪ್ರೂವಲ್ ಆ್ಯಂಡ್ ಪಬ್ಲಿಷಿಂಗ್. ಅಂದರೆ ನೀವು ರೆಕಾರ್ಡ್ ಮಾಡಿದ ಕಂಟೆಂಟನ್ನು ನೀವು ಡೈರೆಕ್ಟ್ ಪಬ್ಲಿಷ್ ಮಾಡುವಾಗಿಲ್ಲ, ಅವ್ರದ್ದೊಂದು ಕ್ವಾಲಿಟಿ ಚೆಕ್ ಟೀಮ್ ಇರುತ್ತೆ, ಅವರು ಚೆಕ್ ಮಾಡಿದ ನಂತರನೇ ನೀವು ಅದನ್ನು ಪಬ್ಲಿಷ್ ಮಾಡಲಿಕ್ಕೆ ಆಗುತ್ತೆ. ಸೊ ನಿಮ್ಮ ಹತ್ರ ಏನೆಲ್ಲ ಸ್ಕಿಲ್ಸ್ ಇರಬೇಕು. ಸೊ ಇದನ್ನು ನೋಡೋದಾದರೆ ನಿಮ್ಮ ಹತ್ರ ಸ್ಟ್ರಾಂಗ್ ಕಮಾಂಡ್ ಓವರ್ ಫಿಸಿಕ್ಸ್ ಫಾರ್ ಕ್ಲಾಸ್ 11 ಆ್ಯಂಡ್ 12. ಸೊ ಆಲ್ರೆಡಿ ನೀವು ಇದ್ರ ಬಗ್ಗೆ ಟೀಚ್ ಮಾಡ್ತಿದ್ರೆ ಇನ್ನೂ ಒಳ್ಳೆಯದು. ಇಂಗ್ಲೀಷ್ ರಿಟರ್ನ್ ಸ್ಕಿಲ್ಸ್ ಫಾರ್ ಅಕಾಡೆಮಿಕ್ ಕಂಟೆಂಟ್ ಕ್ರಿಯೇಷನ್, ನೀವು ರಿಟರ್ನ್ ಸ್ಕಿಲ್ ಇದ್ದರೂ ಇನ್ನೂ ಒಳ್ಳೆಯದು. ಫ್ಲೂಯೆನ್ಸಿ ಸ್ಪೋಕನ್ ಇನ್ ಕನ್ನಡ ಫಾರ್ ವಿಡಿಯೋ ರೆಕಾರ್ಡಿಂಗ್. ಸೊ ಇಂಗ್ಲೀಷಲ್ಲಿ ನೀವು ಕಂಟೆಂಟನ್ನು ಕ್ರಿಯೇಟ್ ಮಾಡ್ತೀರಿ, ಬಟ್ ಕನ್ನಡದಲ್ಲಿ ನೀವು ವಿಡಿಯೋ ರೆಕಾರ್ಡ್ ಮಾಡ್ತೀರಿ. ಓಕೆ, ಸೊ ಬೇರೆ ಏನು ಎಲಿಜಿಬಿಲಿಟಿ ರಿಕ್ವೈರ್ಮೆಂಟ್ ನೋಡೋದು ಅಂತ ಹೇಳಿದ್ರೆ, ಎಕ್ಸ್ಪೀರಿಯನ್ಸ್ ಇನ್ ಅಕಾಡೆಮಿಕ್ ಕಂಟೆಂಟ್ ಡೆವಲಪ್ಮೆಂಟ್ ಇಸ್ ಪ್ರಿಫರ್ಡ್. ನೀವು ಆಲ್ರೆಡಿ ಟೀಚ್ ಮಾಡ್ತಿದ್ರೆ ಇಟ್ಸ್ ವೆರಿ ಗುಡ್. ಅಂಡರ್ಸ್ಟ್ಯಾಂಡಿಂಗ್ ಆಫ್ CBSE ಸ್ಟೇಟ್ ಬೋರ್ಡ್ ಕರಿಕ್ಯುಲಮ್. ಎಕ್ಸ್ಪೋಜರ್ JEE ನೀಟ್ ಕಂಟೆಂಟ್ ಈಸ್ ಅನ್ ಆ್ಯಡೆಡ್ ಅಡ್ವಾಂಟೇಜ್. ನಿಮಗೆ ಇದನ್ನು ಟೀಚ್ ಮಾಡಿ JEE ಅಥವಾ ನೀಟ್ ಕಂಟೆಂಟ್ ನೀವು ಟೀಚ್ ಮಾಡ್ತಿದ್ರೆ ನಿಮಗೆ ಅಡ್ವಾಂಟೇಜ್ ಆಗಿರುತ್ತೆ. ಎಬಿಲಿಟಿ ಟು ಕ್ರಿಯೇಟ್ ಕಾನ್ಸೆಪ್ಟ್ ಬೇಸ್ಡ್ ನ್ಯೂಮೆರಿಕಲ್ ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವಶನ್ಸ್. ನ್ಯೂಮೆರಿಕಲ್ ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವಶನ್ಸನ್ನು ನೀವು ಪ್ರಿಪೇರ್ ಮಾಡಲಿಕ್ಕೆ ನಿಮಗೆ ಅಬಿಲಿಟಿ ಇರಬೇಕು. ಹಾಗೆ ಪ್ರೊಫಿಷಿಯನ್ಸಿ ಇನ್ MS ವರ್ಡ್ ಆ್ಯಂಡ್ ಗೂಗಲ್ ಡಾಕ್ಸ್. MS ವರ್ಡ್ ಮತ್ತು ಗೂಗಲ್, ಬಿಕಾಸ್ ನೀವು MS ವರ್ಡಲ್ಲಿ ಕ್ವಶನ್ಸ್ ಇರ್ಬೋದು ಅಥವಾ ಟೀಚಿಂಗ್ ಮೆಟೀರಿಯಲನ್ನು ಟೈಪ್ ಮಾಡಬೇಕಾಗುವಂಥ ಪರಿಸ್ಥಿತಿ ಇರ್ಬೋದು. ಕಂಫರ್ಟೇಬಲ್ ಯೂಸಿಂಗ್ ಡಿಜಿಟಲ್ ವೈಟ್ ಬೋರ್ಡ್, ಪೆನ್ ಟ್ಯಾಬ್ಲೆಟ್ ಆರ್ ಫಾರ್ ವಿಡಿಯೋ ಎಕ್ಸ್ಪ್ಲನೇಷನ್. ಸೊ ಡಿಜಿಟಲ್ ವೈಟ್ ಬೋರ್ಡ್ ಇರ್ಬೋದು ಅಥವಾ ಪೆನ್ ಟ್ಯಾಬ್ಲೆಟ್ ಇರ್ಬೋದು, ಅದನ್ನು ಯೂಸ್ ಮಾಡುವಂಥ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಇರಬೇಕು. ಪ್ರಯರ್ ಟೀಚಿಂಗ್ ಆರ್ ಎಜುಕೇಷನಲ್ ಕಂಟೆಂಟ್ ಡೆವಲಪ್ಮೆಂಟ್ ಎಕ್ಸ್ಪೀರಿಯನ್ಸ್ ಇಸ್ ಪ್ರಿಫರ್ಡ್. ನೀವು ಆಲ್ರೆಡಿ ನಾನು ಮೊದಲು ಹೇಳಿದಾಗ ನೀವು ಆಲ್ರೆಡಿ ಅದನ್ನು ಎಲ್ಲಿಯಾದರೂ ಟೀಚ್ ಮಾಡ್ತಿದ್ರೆ ನಿಮಗೆ ಫಸ್ಟ್ ಪ್ರಿಫರೆನ್ಸನ್ನು ಕೊಡ್ತಾರೆ. ಹಾಗಾದರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು? ಎಲಿಜಿಬಿಲಿಟಿ ಕ್ರೈಟೀರಿಯಾ ಬ್ಯಾಚುಲರ್ ಅಥವಾ ಮಾಸ್ಟರ್ ಡಿಗ್ರೀಸ್ ಇನ್ ಫಿಸಿಕ್ಸ್ ಆರ್ ರಿಲೇಟೆಡ್ ಫೀಲ್ಡ್. ನಿಮ್ಮ ಹತ್ರ ಬ್ಯಾಚುಲರ್ ಅಥವಾ ಮಾಸ್ಟರ್ಸ್ ಇನ್ ಫಿಸಿಕ್ಸ್ ಅಥವಾ ರಿಲೇಟೆಡ್ ಫೀಲ್ಡ್ ಇದ್ರೆ ಆಯಿತು. ನಿಮ್ಮ ಹತ್ರ 1 to 3 years ಆಫ್ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಇನ್ ಸ್ಕೂಲ್ ಆರ್ ಕಾಂಪಿಟೇಟಿವ್ ಎಕ್ಸಾಮ್ ಅಕಾಡೆಮಿಕ್ ಕಂಟೆಂಟ್ ಡೆವಲಪ್ಮೆಂಟ್ ಇಸ್ ಪ್ರಿಫರ್ಡ್. ನಿಮ್ಮ ಹತ್ರ 1 ರಿಂದ 3 ವರ್ಷ ತನಕ ಸ್ಕೂಲ್ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ನೀವು ಏನಾದರೂ ಟೀಚ್ ಮಾಡ್ತಿದ್ರೆ ಅದನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಅದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಯಿತು. ಪ್ರಿಫರ್ಡ್ ಕ್ಯಾಂಡಿಡೇಟ್ ಪ್ರೊಫೈಲ್. ಸೊ ನಿಮ್ಮ ಪ್ರೊಫೈಲ್ ಹೇಗಿರಬೇಕಂತ ಹೇಳಿದ್ರೆ, ಸ್ಟ್ರಾಂಗ್ ಕನ್ಸೆಪ್ಷುಯಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಫಿಸಿಕ್ಸ್. ಮೊದಲು ಹೇಳಿದಾಗೆ ನಿಮಗೆ ಫಿಸಿಕ್ಸ್ ಅಂಡರ್ಸ್ಟ್ಯಾಂಡ್ ಇರಬೇಕು. ಡೀಟೇಲ್ ಓರಿಯೆಂಟೆಡ್ ವಿತ್ ಹೈ ಅಕ್ಯುರೇಸಿ ಕಂಟೆಂಟ್ ಕ್ರಿಯೇಷನ್. ಅನಂತರ ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಇನ್ ರಿಪೋರ್ಟ್ ಸೆಟಪ್. ಸೊ ಮನೇಲಿ ಕೂತ್ಕೊಂಡು ಕೆಲಸ ಮಾಡುವ ಒಂದು ಎಬಿಲಿಟಿ ನಿಮ್ಮ ಹತ್ರ ಇರಬೇಕು. ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ಪ್ಯಾಷನ್ ಫಾರ್ ಟೀಚಿಂಗ್ ಆ್ಯಂಡ್ ಸ್ಟೂಡೆಂಟ್ಸ್ ಲರ್ನಿಂಗ್ ಔಟ್ಕಮ್ಸ್. ಸೊ ಟೀಚಿಂಗ್ ಮಾಡಲಿಕ್ಕೆ ನಿಮ್ಮ ಹತ್ರ ಪ್ಯಾಷನ್ ಇರಬೇಕು. ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸ್ನೇಹಿತರೆ, ಇದು ಒಂದು ಫಿಸಿಕ್ಸ್ SME ಕನ್ನಡ ಕ್ಲಾಸ್ 11-12 ಜಾಬ್ನ ಒಂದು ಡೀಟೇಲ್ ಆಗಿತ್ತು. ಇದನ್ನು ಅಪ್ಲೈ ಮಾಡಬೇಕಾದ್ರೆ ಏನು ಮಾಡಬೇಕಂತ ಹೇಳಿದ್ರೆ, ನೀವು ಇಲ್ಲಿ ಅಪ್ಲೈ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿದ್ರೆ ಆಯಿತು. ಸೊ ಅಪ್ಲೈ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಂಟಿನ್ಯೂ ಇದು ಗೂಗಲ್ ಕೊಟ್ಟು ನಿಮ್ಮ ಇಮೇಲ್ ID ಎಂಟರ್ ಮಾಡಿದರೆ ರಿಜಿಸ್ಟರ್ ಆಗುತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಏನಿದೆ, ಫಿಸಿಕ್ಸ್ ವಲ್ಲಾ ಅವರಿಂದ ನೋಟಿಫೈ ಆಗಿರುವಂತಹ ವರ್ಕ್ ಫ್ರಮ್ ಹೋಮ್ ಜಾಬ್ನ ಹೆಸರು ಫಿಸಿಕ್ಸ್ SME. ನೀವು ಕ್ಲಾಸ್ 11-12ನವರಿಗೆ ಕನ್ನಡದಲ್ಲಿ ಟೀಚ್ ಮಾಡಬೇಕಾಗುತ್ತೆ. ಇದು ಜಾಬ್ನ ಒಂದು ಹೆಡ್ಡಿಂಗ್ ಆಗಿದೆ ಮತ್ತು ಇದರ ಕಂಪ್ಲೀಟ್ ಡೀಟೇಲ್ಸ್ ಕೂಡ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ನೀವು ಕೂಡ ಇದಕ್ಕೆ ಅಪ್ಲೈ ಮಾಡ್ತೀರಾದರೆ ನನ್ನ ಕಡೆಯಿಂದ ನಿಮಗೆ ಆಲ್ ದ ಬೆಸ್ಟ್. ಮತ್ತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನಂತೂ ಮರಿಬೇಡಿ. ಸೊ ಸಿಗೋಣ ಸ್ನೇಹಿತರೆ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಧನ್ಯವಾದಗಳು.